ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಈವ್ನಿಂಗಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ನಾವು ಮೊನ್ನೆ ಲಾಸ್ಟ್ ಟೈಮು ಒಂದು 10 ಡೇಸ್ ಊರಿಗೆ ಹೋಗಿದ್ವಿ ರೀ ಕರ್ನಾಟಕಕ್ಕೆ. ಆವಾಗ ಹೋದಾಗ ಅದಕ್ಕಿಂತ ಮುಂಚೆನೇ ಇದೆಲ್ಲ ಗ್ರಾಸರಿನ ತರಬೇಕಂತ ಅಂದ್ಕೊಂಡಿದ್ದೆ. ಬೇಡ ಮತ್ತು ತಂದು ಇಡೋದು ಬೇಡ, ಅದು ಹೊಂದಿಸಿ ಮತ್ತು ಸುಮ್ಮನೆ ಹುಳಗಳು ಹತ್ತವು ಬೇಡ ಅಂತ ಈಗ ಬಂದ್ವಿ ರೀ. ಹಂಗೂ ಹಿಂಗೂ ಮಾಡ್ತಾ ಒಂದು 5 ದಿನ ಎಕ್ಸ್ಟೆಂಡ್ ಆಗೇ ಬಿಡುತ್ತೆ ರೀ. ಬಂದರೂ ನನಗೆ ಬರೋಕ್ಕಾಗಲಿಲ್ಲ. ಅಂದ್ರೆ ಇಬ್ಬರು ಮಕ್ಕಳದಾರ ರೀ, ಅವ್ರನ್ನೂ ಸಂಭಾಳಿಸ್ಬೇಕು. ನಾನು ಟ್ರಾವೆಲ್ ನೋಡಿದ್ರೆ ಹೆವಿ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇರಲಿಪ್ಪ ಅಂತ ಮತ್ತು ಈ ಕಡೆ ಈವ್ನಿಂಗ್ ಬಂದ್ವಿ ರೀ. ಏನೋ ಇಲ್ಲಾಂದ್ರೂ ನಾನು ಎಲ್ಲ ರೇಷನ್ ಥರ ಐಟಮ್ದೆಲ್ಲ ಇದೇ ಕಡೆ ರೀ ಡಿಮಾರ್ಟ್ ಒಳಗೆ. ಒಂದೊಂದು ಸತಿ ಏನಾದರೂ ಭಾಳ ಅಲ್ಪ ಸ್ವಲ್ಪ ಏನಾರ ಐತ್ರಿ, ಈ ಕಡೆ ಏನು ಸಿಗಲ್ಲಪ್ಪ ಅಂದ್ರೆ ಮಾತ್ರ ರಿಲಯನ್ಸ್ಗೆ ಹೋಗ್ತೇನೆ ರೀ. ಸ್ವಲ್ಪ ನನಗೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಡಿಮಾರ್ಟ್ ಬೆಸ್ಟ್ ಅಂತ ಹೇಳ್ತಾನೆ ನೋಡ್ರಿ. ರೇಷನ್ ಐಟಮ್ಸ್ ಆಯಿತು, ನೀವು ಹೋಮ್ದು ಅದೇ ಒಂದು ಆಕ್ಸೆಸರೀಸ್ ಆಯಿತು, ಮನೆಗೇನೋ ಕಿಚನ್ ಐಟಮ್ಸ್ ಬೇಕಂದ್ರೂ ಕೂಡ ಇಲ್ಲಿ ನೀವು ಆರಾಮ್ಸೆ ತೊಗೋಬೋದು. ಆಮೇಲೆ ಕ್ವಾಲಿಟೀಸು ಅಷ್ಟು ಚಲೋ ಇರ್ತೈತೆ ರೀ. ನನಗೆ ಭಾಳ ಇಷ್ಟ ಆಯ್ತು ರೀ. ಈ ಕಡೆ ಬಂದಾಗಿಂದೂ ನಾನು ಡಿಮಾರ್ಟ್ಗೆ ಬಿಟ್ಟು ಮತ್ತು ಬೇರೆ ಕಡೆ ಹೋಗೋಕೆ ಇಷ್ಟಪಡಲ್ಲ. ಕಿಚನ್ ಐಟಮ್ಸ್ ಅಂತೂ ಭಾಳ ಚಲೋ ಇದ್ದವು ನೋಡ್ರಿ. ಬಟ್ ಏನು ಮಾಡಲಿ, ಮನೆಯೊಳಗೆ ಆಲ್ಮೋಸ್ಟ್ ಅಲ್ಲಿ ಅದಾವೆ ರೀ. ಅವು ಸ್ವಲ್ಪ ಏನರ ಆಗಿರ್ತಾವಲ್ಲ, ಸ್ವಲ್ಪ ನಟ್ಟು ಬೋಲ್ಟ್ ಅಥವಾ ಕಲರ್ ಚೇಂಜಸ್ ಏನರ ಆಗಿರ್ತವೆ. ಹಾಗಾಗಿ ನಾವು ಹೋಗ್ಯಾಕೂ ಮನಸ್ಸು ಬರ್ತಿರಲ್ಲ. ಈಗ ಹೋಗಿ ಇಡಬೇಕಂದ್ರೆ ಮನೆ ಕೂಡ ಭಾಳ ಸಣ್ಣದೈತಿ. ಹಾಗಾಗಿ ಮೇನ್ ಏನು ನೀಡ್ ಐತಿ ಅದಷ್ಟು ನೋಡೋಣಪ್ಪ ಇವತ್ತು, ಮತ್ತು ನೋಡಿದ್ರಾಯ್ತು ಮುಂದೆ ಬೇರೆ ಕಡೆ ಹೋದಾಗ ಅಂದು. ಸ್ವಲ್ಪ ನನಗೆ ಫ್ರೈಯಿಂಗ್ ಫ್ಯಾನ್ ಬೇಕಾಗಿತ್ತು, ತವಾ ಬೇಕಾಗಿತ್ತು ರೀ. ಆ್ಯಕ್ಚುಲಿ ಸ್ವಲ್ಪ ಪ್ಲೇಟು ಆಮೇಲೆ ಕಪ್ಸ್ ಬೇಕಾಗಿತ್ತು. ಹಾಗಾಗಿ ಅವನ್ನ ನೋಡ್ತಾ ಇದ್ದೆ. ಸ್ವಲ್ಪ ಎಲ್ಲ ತೊಗೊಂಡು ರೇಷನ್ ತೊಗೊಂಡು ಬಂದ್ವಿ. ಅದನ್ನು ನೆಕ್ಸ್ಟ್ ವಿಡಿಯೋದಾಗ ಅಪ್ಲೋಡ್ ಮಾಡ್ತೇನೆ ರೀ. ಯಾಕಂದರೆ ನಾನು ಕಿಚನ್ ಮೇಕರ್ ಮಾಡಬೇಕಂತ ಅಂದ್ಕೊಂಡನಿ. ಅದಕ್ಕೆಲ್ಲ ಸ್ವಲ್ಪ ಐಟಮ್ಸ ತೊಗೊಂಡನಿ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಾಗ ಅಪ್ಡೇಟ್ ಮಾಡ್ತೇನೆ ರೀ. ಈಗ ಮನೆಗೆ ಬಂದ್ವಿ ರೀ. ಸ್ವಲ್ಪ 8-8:30 ಆಯಿತು. ಲಘುನ ಬಂದ್ವಿ, ಯಾಕಂದ್ರೆ ಸಣ್ಣವನು ಭಾಳ ಕಾಡಿಸ್ತಾ ಇದ್ದ. ಈ ಕಡೆ ನಮ್ಮ ಮನೆಯವರು ಸ್ವಲ್ಪ ಒಂದು ಅರ್ಧ kg ಮಟನ್ ಕೀಮಾ ಮಾಡೋಕೆ ಮಟನ್ ತೊಗೊಂಬಂದಿದ್ರು. ಅದು ಮಧ್ಯಾಹ್ನ ತಂದು ಇಟ್ಟಿದ್ರಿ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ನೀರಿನ ಅಂಶ ಎಲ್ಲ ಹೋಗಿತ್ತು. 1 ಕಪ್ ಮೊಸರು ಹಾಕ್ಕೊಂಡೆ ರೀ. ಅದಕ್ಕೆ ಇವೆಲ್ಲ ಮಸಾಲ ಐಟಮ್ ಮಿಕ್ಸರ್ ಮಾಡಿ ಇಟ್ಕೊಂಡೆ ರೀ. ಮೇನ್ ಒಂದು ಸ್ವಲ್ಪ ಹಾಫ್ ಜಾಕಾಯಿ ಹಾಕ್ಕೊಂಡೆ, 1/4 ಭಾಗದಷ್ಟು. ಅದಕ್ಕೆ ಸ್ವಲ್ಪ ಪುದೀನ, ಆಮೇಲೆ ಏನಂತಾರೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡೆ ರೀ. ಅದನ್ನೇನಿಲ್ಲ ಅಂದರೂ ಇದು 1/2 an hour ಮ್ಯಾರಿನೇಷನ್ ಆಗೋಕೆ ಬಿಟ್ಬಿಡ್ಬೇಕು ರೀ. ಮೇನಾಗಿ ನಾನು ಇದು ಅರ್ಶಿಣ ಪುಡಿ ರೀ, ಒಂದು ಸ್ವಲ್ಪ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಂಥದ್ದನ್ನು ರೀ. ಇಷ್ಟು ಸಾಕು ರೀ. ಮತ್ತೇನು ನೀವು ಎಕ್ಸ್ಟ್ರಾ ಗರಂ ಮಸಾಲ ಏನು ಬೇಡ. ಇಷ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಆಗೋಕೆ ಸಪ್ರೇಟಾಗಿ ಇಟ್ಬಿಡ್ರಿ ಹೊರಗಡೆನ. ಆದರೆ ಏನಪ್ಪ ಅಂದರೆ ಕೈಯಿಂದ ಚಲೋ ಕಲಿಸ್ಬೇಕು ನೋಡಿರಿ. ಅದರೊಳಗೆಲ್ಲ ಅಬ್ಸಾರ್ಬ್ ಆಗ್ಬೇಕು. ಅದು ಪೀಸಸ್ ಭಾಳ ಸಣ್ಣ ಸಣ್ಣ ಇರ್ತಾವಲ್ಲ ರೀ, ಅದು ಚೆನ್ನಾಗಿ ಅಬ್ಸಾರ್ಬ್ ಆಗ್ಬೇಕಂದ್ರೆ ಕೈಯಿಂದ ಚಲೋ ಕಲಿಸ್ಬೇಕು ನೋಡಿರಿ. ನಾನು ಇದು ಏನೋ ಇಲ್ಲಾಂದ್ರೆ ಒಂದು 1/2 an hour 3/4 ನಿಮಿಷನ ಆಯ್ತು ರೀ. ಯಾಕಂದ್ರೆ ಈ ಕಡೆ ಮತ್ತು ಬೇರೆ ಕೆಲಸನ ಇತ್ತು. ಹಾಗಾಗಿ ಇದನ್ನು ಮ್ಯಾರಿನೇಷನ್ ಆಗೋಕೆ ಬಿಟ್ಬಿಟ್ಟೆ ರೀ. ಆಮೇಲೆ ಈ ಕಡೆ ಒಂದು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ. ಇದಕ್ಕೆ ಏನಲ್ಲ ಅಂದ್ರೆ ಒಂದು 2-3 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೇನೆ ರೀ. ತುಪ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ನೋಡಿರಿ. ನನ್ನ ಹತ್ರ ಇದು ಕರಿ ಏಲಕ್ಕಿ ಇದ್ದಿದ್ದಿಲ್ಲ ರೀ. ಹಾಗಾಗಿ ಗ್ರೀನ್ ಏಲಕ್ಕಿ, ಲವಂಗ, ಆಮೇಲೆ ತೇಜ್ಪತ್ತ ಅಂತಾರಲ್ರಿ, ಇದಕ್ಕೇನಪ್ಪ ಅಂದ್ರೆ ಪಲಾವ್ ಎಲೆ ರೀ, ಅದು ಹಾಕೋರಿ. ಆದರೆ ಗ್ರೀನ್ ಏಲಕ್ಕಿ ಬದಲು ನೀವು ಕರಿ ಏಲಕ್ಕಿ ಅಂತಾರೆ, ಅದನ್ನು ಹಾಕೋರಿ. ಈ ಕಡೆ ನಾನು ಸ್ವಲ್ಪ ಕುದಿಯಾಕ ಬಿಟ್ಬಿಟ್ಟೆ ರೀ. ಇದು ಚಲೋ ನೀರು ಬಿಡ್ತೈತೆ ರೀ ಫಸ್ಟ್. ಯಾಕಂದ್ರೆ ಮೊಸರೊಳಗೂ ನೀರಿನ ಅಂಶ ಇರ್ತೈತಿ, ಮಟನ್ ಒಳಗೂ ನೀರಿನ ಅಂಶ ಇರ್ತೈತಲ್ರಿ. ಹಾಗಾಗಿ ಅದೆಲ್ಲ ಅಬ್ಸಾರ್ಬ್ ಆಗ್ಬೇಕು ನೋಡಿರಿ. ಅಪ್ ಟು ಫುಲ್ ಅದು ನೀರೆಲ್ಲ ಹೋಗಿ ಡ್ರೈ ಆಗೋವರೆಗೂ ನೀವು ಚಲೋ ಹುರ್ಕೋಬೇಕು. ಅಂದ್ರೆ ಕೀಮಾದ ಅದು ಮೇನ್ ಟೇಸ್ಟ್ ಬರ್ತೈತೆ ರೀ. ನೀರ ಥರ ಇರಬಾರ್ದು ನೋಡಿರಿ. ಈ ಕಡೆ ನಾನು ಒಂದು 2 ಉಳ್ಳಾಗಡ್ಡಿ ದೊಡ್ಡ ಹೆಚ್ಚಿಟ್ಕೊಂಡಿದ್ದೆ ರೀ. ಒಂದು ಕಡಾಯಿಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಚಲೋ ಕೆಂಪಾಗೋ ಮಟ್ಟ ಹುರ್ಕೋಬೇಕು ರೀ. ಟಿಲ್ ಗೋಲ್ಡನ್ ಆಗೋವರೆಗೂ. ಸ್ವಲ್ಪ ಧನಿಯಾ ಪುಡಿ ಇಲ್ಲಿ ಆದರೂ ಹಾಕ್ಕೋಬೋದು, ನೀವು ಮ್ಯಾರಿನೇಷನ್ ಮಾಡ್ತಿರಲ್ಲ ಆ ಟೈಮ್ ಆದರೂ ಹಾಕ್ಕೋಬೋದು. ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡನಿ. ಸ್ವಲ್ಪ ಕೆಂಪು ಖಾರ ಹಾಕೋರಿ. ನನ್ನ ಹತ್ರ ಇರಲಿಲ್ಲ ಅಂತ ನಾರ್ಮಲ್ ಖಾರ ಬಳಸ್ತಾ ಇದ್ದೀನಿ. ಅದು ಖಾರ ಪುಡಿ ಏನಪ್ಪ ಅಂದ್ರೆ ಸ್ವಲ್ಪ ಭಾಳ ದಿನ ಯೂಸ್ ಮಾಡಲಿಲ್ಲ, ಮನೆಯೊಳಗೆ ಹಾಕ್ಸಿದ್ದಿತ್ತು ರೀ. ಅದು ಇಟ್ಟಿದ್ದೆ ಭಾಳ ದಿನ ಯೂಸ್ ಮಾಡಿದ್ದಿಲ್ಲ. ಯಾಕಂದ್ರೆ ನಾನು ಡೆಲಿವರಿಗಂತ ಹೋಗಿದ್ದೆ. ಅದು ಕಲರ್ ಭಾಳ ಚೇಂಜ್ ಆಗಿಬಿಟ್ಟೈತಿ.
ಇರಲಿ ಅಂತ ಸ್ವಲ್ಪ ಅದನ್ನ ಹಾಕ್ಕೊಂಡೆ. ಸ್ವಲ್ಪ 2 ಟೊಮೆಟೊ ರೀ, ಹಾಕೋರು ಹಾಕ್ಕೊಂತಾರಪ್ಪ, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ರೀ, ಹಾಗೇನಿಲ್ಲ. ಯಾಕಂದ್ರೆ ಆಲ್ರೆಡಿ ನೀವು ಮೊಸರು ಹಾಕಿರ್ತೀರಲ್ಲ. ನಂಗೆ ಸ್ವಲ್ಪ ಹುಳಿ ಹುಳಿ ಇದ್ರೆ ಟೇಸ್ಟ್, ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಅನಿಸುತ್ತೆ ಅಂತ ನಾನು ಬಿಟ್ಟೆ ರೀ. ಈ ಕಡೆ ಅದು ಮಟನ್ ಕೂಡ ಚಲೋ ಡ್ರೈ ಆಗೈತೆ ರೀ. ಈಗ ಅದನ್ನು ನೀವು ಡೈರೆಕ್ಟಾಗಿ ಕುಕ್ಕರ್ ಒಳಗೂ ಸೀಟಿ ಹೊಡಿಸ್ಕೋಬೋದು ರೀ. ಹೊಡಿಸ್ಕೊಂಡು ಮತ್ತೊಂದು ಸಲ ಸ್ವಲ್ಪ ಒಂದು 5 ನಿಮಿಷ ಅಷ್ಟು ಡ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ, ಯಾಕಂದ್ರೆ ಅದು ಕಂಪ್ಲೀಟ್ ಇದಾಗಲ್ಲ ರೀ. ಹಾಗಾಗಿ ಮತ್ತು ಈ ಕಡೆ ನಾನು ಅದಕ್ಕೇನು ಉಳ್ಳಾಗಡ್ಡಿ ಬೆಂದೈತೆ ನೋಡಿರಿ, ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೇನೆ ರೀ. ಆಮೇಲೆ ಸ್ವಲ್ಪ ಕುಕ್ಕರ್ ಒಳಗೆ ಏನಿದ್ರು ಕ್ಲೀನ್ ಮಾಡಿ ಹಾಕ್ಕೊಂಬಿಡ್ರಿ. ಸ್ವಲ್ಪ ನೀರು ಹಾಕಿ ನಿಮಗೆ ಥಿಕ್ನೆಸ್ ನೋಡ್ಕೊರಿ. ಥಿಕ್ನೆಸ್ ನಿಮ್ಗೆ ಸ್ವಲ್ಪ ಗ್ರೇವಿ ಥರ ಇದ್ರೆ ಚಲೋ ಆಗ್ತೈತಿ. ಬಟ್ ಫಸ್ಟ್ ಟೈಮ್ ನೀವೇನು ಅದು ಮಾಡ್ತಿರಲ್ಲ ಆವಾಗ ಅದು ಡ್ರೈ ಆಗ್ಬೇಕು ರೀ. ಇವಾಗ ನೀವು ಸ್ವಲ್ಪ ಗ್ರೇವಿ ಥರ ಇದ್ದರೆ ನಡೀತೈತಿ. ಮೇನ್ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳಕುಂತೇನೆ ನೋಡಿರಿ. ಈ ಕಡೆ ಇದ್ರ ಕಾಂಬಿನೇಷನ್ ಆಗಿ ನಾನು ಸ್ವಲ್ಪ ಲಚ್ಚಾ ಪರೋಟ ಮಾಡೋಣ ಅಂತ ಮಾಡ್ತಾಯಿದ್ದೆ ನೋಡಿರಿ. ಒಂದು ಹಾಫ್ ಕಪ್ ಅಷ್ಟು ನಾನು ಮಿಲ್ಕ್ ತೊಗೊಂಡೇನ್ರಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಗರು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅದು ಕರಗಬೇಕು ರೀ, ಅಲ್ಲಿವರೆಗೂ ಕಲಿಸ್ತಾ ಇದ್ದೀನಿ. ಇದು ಕಲಸಿದ್ದಾದಮೇಲೆ ನೀವು ಇದಕ್ಕೆ ಹಾಫ್ ಮೈದಾನಾದರೂ ಹಾಕ್ಕೋಬೋದು, ಹಾಫ್ ಗೋಧಿ ಹಿಟ್ಟಾದರೂ ಹಾಕ್ಕೋಬೋದು, ಅಥವಾ ಪೂರ್ತಿ ನೀವು ಮೈದಾದ್ರೊಳಗೆ ಕೂಡ ಮಾಡ್ಕೋಬೋದು. ಅಂದರೆ ಗೋಧಿ ಹಿಟ್ಟಿನ ನನಗೆ ಅಷ್ಟು ಇಷ್ಟ ಆಗಲ್ಲ ರೀ. ಮಾಡ್ಬೋದು, ಬಟ್ ಅದಷ್ಟು ಏನಂತಾರೆ ಟೇಸ್ಟಿಂತನೂ ಸ್ವಲ್ಪ ಆಯಿಲ್ ಭಾಳ ತಿಂತೈತೆ ಆಮೇಲೆ ಅದು. ಹಾಗಾಗಿ ನಾನು ಗೋಧಿದು ಕೂಡ ಮಾಡ್ತೇನೆ ರೀ. ಸ್ವಲ್ಪ ಹಸಿ ಹಸಿ ಅನ್ನಿಸ್ತೈತೆ ಅಂತ ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ಇದು ನಾನು ಎರಡೂ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇನೆ ನೋಡಿರಿ. ಇವಾಗ ಈ ಥರ ನೀವು ಚಪಾತಿ ಉತ್ತಿರಲ್ಲ ಆ ಥರ ಉದ್ದಿ ನೀರಿಗೆ ಕಟ್ಟಬೇಕಾಗ್ತೈತೆ ರೀ, ಆಯಿಲ್ ಹಾಕಿ. ಆಮೇಲೆ ಅದು ಸುತ್ತಿ ಒಂದು 15 ನಿಮಿಷ ಬಿಟ್ಟಾದಮೇಲೆ ಮತ್ತು ಚಪಾತಿ ಥರ ಉದ್ದಿ ನಾನೀಗ ಬೇಯಿಸ್ಕೊತ ಇದನ್ನು. ಸ್ವಲ್ಪ ಸ್ಲೋ ಒಳಗೆ ಬೇಯಿಸ್ಕೊರಿ. ಹೈ ಫ್ಲೇಮ್ ಇಟ್ಟರೆ ಮೇಲೆ ಹೊತ್ತು ಬಿಡ್ತೈತಿ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಲೇಯರಿಂಗ್ ಕೂಡ ಭಾಳ ಚಲೋ ಬರ್ತೈತಿ ರೀ. ಆಯಿಲ್ ಹಚ್ಚಿ ನೀವು ಪದರ ಥರ ಮಾಡ್ಕೊರಿ. ನಾನು ಅದು ತೋರಿಸೋದು ಮರ್ತುಬಿಟ್ಟೆ, ಯಾಕಂದ್ರೆ ನನ್ನ ಮಗ ಆಲ್ರೆಡಿ ಎದ್ದಿದ್ದ ರೀ, ಸಣ್ಣವನು. ಮತ್ತು ಮಲ್ಕೊಂಡವನು ಎದ್ದಲ್ಲ, ಮತ್ತು ಆ ಕಡೆ ಲಕ್ಷ್ಯ ಇತ್ತು ನನಗೆ. ಮತ್ತು ಬೇಗ ಬೇಗ ಮುಗಿಸ್ಕೊಂಡು ಊಟನೂ ಮಾಡಿಬಿಡೋಣ. ಆಲ್ರೆಡಿ ಟೈಮ್ ಕೂಡ ಭಾಳ ಆಗಿತ್ತು ರೀ. ಇಷ್ಟೆಲ್ಲ ಮಾಡಿ ವಿಡಿಯೋ ಮಾಡೋದ್ರಾಗ ಭಾಳ ಟೈಮ್ ಆಗಿತ್ತು. ಹಾಗಾಗಿ ನಾನು ಏನು ಅಂದ್ಕೊಂಡೆ, ಸಾಕು ಇಷ್ಟ ಅಂದು ಒಂದು 8 ಆದ್ವೇನು ರೀ, 8 9 ಆದವು. ಅಷ್ಟೊತ್ತಿಗೆ ಈ ಕಡೆ ಮಟನ್ ಕೀಮಾದು ರೆಡಿ ಆಯ್ತು ನೋಡಿರಿ. ಈ ಥರ ಆಯಿಲೆಲ್ಲ ಮ್ಯಾಲೆ ಬಿಡ್ಬೇಕ್ರಿ. ಅದು ಇಷ್ಟ ನೋಡಿರಿ, ಭಾಳ ಸಿಂಪಲ್ ರೆಸಿಪಿ. ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯೂಶ್ವಲಿ ಮಟನ್ ಗ್ರೇವಿ ಮತ್ತು ಚಿಕನ್ ಗ್ರೇವಿ ತಿಂದಿರ್ತೀರಿ, ಬಟ್ ಈ ಥರ ಮಟನ್ ಕೀಮಾನು ಒಂದು ಸಲ ಮಾಡ್ಕೊಂಡು ನೋಡಿರಿ, ಭಾಳ ಟೇಸ್ಟ್ ಅನಿಸ್ತೈತಿ. ಆಮೇಲೆ ಬೋನ್ಲೆಸ್ ಅಲ್ಲ, ಮಕ್ಕಳು ಕೂಡ ತಿನ್ಬೋದು. ಆಮೇಲೆ ದೊಡ್ಡವ್ರಿಗೂ ಭಾಳ ಚಲೋ ಅನಿಸ್ತೈತಿ, ಯಾಕಂದ್ರೆ ಮಟನ್ನ ಒಂಥರ ಡಿಫ್ರೆಂಟ್ ಟೇಸ್ಟ್ ರೀ. ಚಿಕನ್ಗಿಂತ ಮಟನ್ದ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತೈತಿ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೇನೆ ರೀ. ಪ್ಲೀಸ್ ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಸಪೋರ್ಟು ನಮಗಿರ್ಬೇಕು. ಮತ್ತು ಇದಕ್ಕಿಂತ ಚಲೋ ವಿಡಿಯೋ ಜೊತೆಗೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.